ದರ್ಶನ್ ಅಂಕಲ್ಗೆ ಆಕ್ಸಿಡೆಂಟ್ ಆಗಿತ್ತು ಮೈಸೂರಲ್ಲಿ. ಅಪ್ಪ ಮೀಟ್ ಮಾಡಕ್ ಹೋದಾಗ ಹಾಸ್ಪಿಟ್ಲಲ್ಲಿ ಮಗ ಏನ್ ಮಾಡ್ತಾ ಇರೋ ಅಂತ ಕೇಳಿದ್ದಾರೆ. ಈ ತರ ನಡೀತಿದೆ ಪ್ರಾಕ್ಟೀಸ್ ಅಂತ ಜಿಮ್ ವಿಡಿಯೋಸ್ ಎಲ್ಲ ತೋರಿಸಿದ್ದಾರೆ. ಅವ್ನಿಗೆ ವೆಯ್ಟ್ ಎತ್ಬೇಡ ಅಂತ ಹೇಳು, ಅವನು ನನ್ನ ಹೈಟ್ ಬರಬೇಕು, ಅವ್ನ ಕಟ್ಔಟ್ ನಾನು ಹಿಂಗೆ ಎತ್ತಿ ನೋಡ್ಬೇಕು, ನನ್ನ ಕಟ್ಔಟ್ ನಾನು ಹೆಂಗ್ ನೋಡ್ತೇನೆ, ಅವ್ನ ಕಟ್ಔಟ್ ಫ್ರೆಂಡ್ಸ್. ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ನು ಯಾರಂತಾನೆ ನೀವು ಗೊತ್ತಿದ್ದಿಲ್ಲ. ನಾನು ಇವ್ನು ಯಾರಪ್ಪ, ಇವನಿಗೆ ಬಹಳ ರೋಸ್ಟ್ ಮಾಡ್ತಿದ್ದಾರಲ್ಲ ಯೂಟ್ಯೂಬರ್ಸ್, ಯಾರು ಏನು ಅಂತ ಸ್ವಲ್ಪ ಬಕೆಟ್ ಹಿಡಿಯೋ ಅಂತ ಅವಾಗ ನನಗೆ ಗೊತ್ತಾಗಿದ್ದು. ಆಕ್ಚುಲಿ ಹೇಳ್ಬೇಕಂದ್ರೆ ಗಾಯ್ಸ್, ಇವ್ನು ಬಕೆಟ್ ಹಿಡಿಯೋ ಕೂಡ ಲಾಯಕ್ಕಿಲ್ಲ. ಅಭಿಮಾನಿ ಅವ್ರದ್ದೊಂದು 2010 ಏನೋ ಒಂದು ಆಗಿತ್ತು ಒಂದು ವಿಷಯ. ಅವಾಗ ನಾನು 2 ದಿವಸ ಊಟನೇ ಬಿಟ್ಬಿಟ್ಟಿದ್ದೆ ಅವ್ರಿಗೋಸ್ಕರ. ಯಾಕಂದ್ರೆ ಬಾಸ್ ಹಿಂಗ್ ಆಗೋಯ್ತಲ್ಲ. ಇವನ ಹೆಸರು ರಕ್ಷಕ್ ಬುಲೆಟ್ ಅಲ್ಲ, ರಕ್ಷಕ್ ಬಕೆಟ್ ಅಂತ ಇಡಬೇಕಾಗಿತ್ತು. ಅವಾಗ ಗೊತ್ತಾಗ್ತಿತ್ತು ಇವನಿಗೆ. ಅಲ್ಲ ಗುರು, ಇಲ್ಲಿ ಕ್ರಿಕೆಟ್ ಆಡೋರು ಯಾರು ಇಲ್ಲ. ನೀನ್ ಅಷ್ಟಕ್ಕೊಂದು ವೈಡ್ ಎಷ್ಟಿದ್ರೆ ಯಾರು ಹಿಡ್ಕೊಂತಾರೆ ಇಲ್ಲಿ? ನಾವು ಹೇಳಿ ಕೇಳಿ ಮೊದ್ಲೇ ಹೊಸಪೇಟೆ ಮಂದಿ, ಗೊತ್ತಾ? ಹೀರೋ ತರ ಇದೀರಿ, ರಾಕಿಂಗ್ ಸ್ಟಾರ್ ಎಷ್ಟು ತರ ಇದೀರಿ. ಅಬ್ಬಬ್ಬಬ್ಬ, ಹುಡುಗ ಬಹಳ ಖುಷಿ ಆಗ್ಬಿಟ್ಟ ಗುರು. ಇನ್ನೊಂದ್ 3-4 ದಿವಸ ಇವನು ಸಿಕ್ಕ ಮಿರರ್ ಒಳಗೆ ಮುಖ ನೋಡ್ಕೊಂತಾನೆ ಇರ್ತಾನೆ ಗುರು. ಇನ್ನೊಂದು ಅಣ್ಣನ ಆಸೆ ಏನಂದ್ರೆ ನೆಕ್ಸ್ಟ್ ಆಕ್ಷನ್ ಫಿಲಮ್ ಮಾಡಬೇಕು ಅಂತ ಅಣ್ಣನ ಆಸೆ ಇದೆ. ಸೊ ಅದಕ್ಕೋಸ್ಕರ ಅದ್ದೂರಿಯಾಗಿ ಅಣ್ಣನ ವೆಲ್ಕಮ್ ಮಾಡ್ಕೊಳ್ಳೋದು ಅಂತ ಎಲ್ಲ ಹುಡುಗೋದು ಪ್ಲಾನಿಂಗ್ ಇದೆ. ಹೌದಪ್ಪ, ನಿಮ್ಮ ಅಣ್ಣನ ಆ್ಯಕ್ಟಿಂಗ್ ನೋಡಿದ್ವಿ. ಗುರು ಶಿಷ್ಯ ಫಿಲಿಮ್ ಇದೆ ಅಲ್ವಾ, ಅದ್ರಾಗ ನೋಡಿದ್ವಿ ನಿಮ್ಮ ಅಣ್ಣನ ಆ್ಯಕ್ಟಿಂಗ್ ಹೆಂಗ್ ಮಾಡ್ತಾನೆ, ಹೆಂಗೆಲ್ಲ ಎಷ್ಟು ಚೆನ್ನಾಗಿ ನಟಿಸ್ತಾನೆ ಅಂತ. ಮಲ್ಕಂದಿರೋ ಹೆಣ ಕೂಡ ಎದ್ದು ನಿಂತು ಬಿಡ್ತೈತೆ, ಹಂಗ್ ಮಾಡ್ತಾನೆ ನಿಮ್ಮ ಅಣ್ಣ ಆ್ಯಕ್ಟಿಂಗ್, ಗೊತ್ತಾ? ಬಾಸ್ ಜೊತೆ ಅವ್ರು ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಮಾತ್ರ. ಅದು ಮಾತ್ರ ಬಾಸ್ ಜೊತೆ ಅವರು ಏನಾದ್ರು ಫಿಲಮ್ ಮಾಡಿದ್ರು ಅಂದ್ರೆ ನೆಕ್ಸ್ಟ್ ಅದು ಇಡೀ ಇಂಡಸ್ಟ್ರಿ ಹಿಟ್, ಅದು ರೆಕಾರ್ಡ್ ಗ್ಯಾರಂಟಿ ಆಲ್ ಓವರ್ ಇಂಡಿಯಾ. ಗುರು ಡಿ ಬಾಸ್ ಬಹಳ ಕಷ್ಟ ಬಿದ್ದು ಆ ಸ್ಥಾನಕ್ಕೆ ಬಂದಿದ್ದಾರೆ, ಹೌದಾ? ಈತ ಚಪ್ರಿ ಅವ್ರ ಜೊತೆ ನನ್ನ ಸೇರ್ಕಂದ್ರೆ ಈತನ ಜೊತೆಗೆ ನಮ್ಮ ಡಿ ಬಾಸ್ ಹೆಸರು ಕೂಡ ಕೆಟ್ಟೋಗುತ್ತೆ. ಅಲ್ಲ ಗುರು, ಮಾಡಿರೋದು ಒಂದು ಫಿಲಿಮ್, ಅದ್ರಾಗ ಇವ್ರ ಅಣ್ಣಂದು ಒಂದು 5 ನಿಮಿಷ ಆ್ಯಕ್ಟಿಂಗ್ ಇಲ್ಲ. ಎಷ್ಟು ನಾಟಕ ಮಾಡ್ತಾನೆ ನೋಡ್ಬೋದು ಇವನು. ನಾವು ಮಾಡ್ತೀವಿ. ಮಂಡ್ಯ ಟು ಇಂಡಿಯಾ ಪಕ್ಕಾ ಫಿಕ್ಸ್ ಗ್ಯಾರಂಟಿ. ಫಿಲಂ ಬ್ಲಾಕ್ ಬಸ್ಟರ್ ಗ್ಯಾರಂಟಿ. ಸ್ವಂತ ದುಡ್ಡು ಹಾಕ ನಾವು ಪ್ರಮೋಷನ್ ಮಾಡ್ತೀವಿ. ಸ್ವಂತ ದುಡ್ಡು ಹಾಕ ನಾವು ಪ್ರಮೋಷನ್ ಮಾಡ್ತೀವಿ. ಗುರು ಏನಂದೆ, ಪ್ರಮೋಷನ್ ಮಾಡ್ತೀಯಾ? ಅದು ನಿನ್ ಸ್ವಂತ ದುಡ್ಡಲ್ಲಿ. ನೋಡಿದ್ರೆ ಗಣೇಶ್ ಬಿಡಿ ಸೋದನ್ ಇದ್ದಂಗಿದ್ದಿ, ಒಂದ್ ಕಡ್ ಬೀಡಿಗೋಸ್ಕರ ಇಲ್ಲಿಗೆ ಬಂದು ನಿಂತಿದ್ದಿ. ನೀನ್ ಪ್ರಮೋಷನ್ ಮಾಡ್ತೀಯಾ? ಥೂ ನಿಮ್ಮ ಜನ್ಮಕ್ಕೆ ಹೋಗೋ ನಿಕಲ್ ಪೈಲಿ ಫುರ್ಸತ್ ಮೇ ನಿಕಲ್. ಅನೌನ್ಸ್ ಮಾಡ್ಬೇಕಂತ ಇದ್ದಿದ್ರೆ ಮಧ್ಯರಾತ್ರಿ 12 ಗಂಟೆಗೆ 100% ಅನೌನ್ಸ್ ಮಾಡ್ತಿದ್ದೆ. ಅದಾದಷ್ಟು ಬೇಗ ಬರಲಿ, ನಿಮ್ಮೆಲ್ಲರೂ ಪ್ರೀತಿಯಿಂದ ಅದೇ ಹೇಳ್ತಾ ಇಲ್ವಾ, ಆದಷ್ಟು ಬೇಗ ಅದನ್ನು ಅನೌನ್ಸ್ ಮಾಡ್ತೀನಿ. ಒಂದು ದೊಡ್ಡ ವೆಂಚರಲ್ಲೇ ಪ್ಲ್ಯಾನ್ ನಡೀತಾ ಇದೆ. ಒಂದು ಹೊಸ ಡೈರೆಕ್ಟ್ರು ಇಲ್ಲ ಒಂದು ಹೊಸ ಯೂತ್ ಡೈರೆಕ್ಟ್ರಿಗೆ ಕೊಡಬೇಕು ಅನ್ನೋದು. ಇಲ್ಲಿಂದ ಬಂದಿರೋ ಪಾಪ ನನಗೆ ವಿಜಯಪುರ, ಬೆಳಗಾವಿ, ಧಾರವಾಡ, ಹುಬ್ಳಿ, ಎಲ್ಲೆಲ್ಲಿಂದನೋ ಕಾಲ್ಗಳು, ಎಲ್ಲೆಲ್ಲಿಂದನೋ ಬರ್ತಿದ್ದಾರೆ ಪಾಪ. ಒಂದಲ್ಲ ಹಿಂದಿನ ದಿನವೇ ಬಂದು ಪಾಪ ಎಲ್ಲೋ ಆಲ್ಟ್ ಆಗಿ ಪಾಪ ಇವತ್ತು ಬಂದು ತಿರ್ಗ ನನ್ನ ಹತ್ರ ಫೋಟೋ ತೆಗೆಸ್ಕೊಂಡು ಪ್ರೀತಿಯಿಂದ ಮಾತಾಡಿ. ಗುರು, ನಾನು ಮೊದಲೇ ಹೇಳ್ದಂಗೆ ಇವ್ನು ಮಾಡಿರೋದು ಒಂದೇ ಒಂದು ಫಿಲ್ಮ್, ಅದು ಸೈಡ್ ಆ್ಯಕ್ಟರ್ ಆಗಿ. ಅದು 10 ನಿಮಿಷ ಕೂಡ ಇವ್ನು ಆ್ಯಕ್ಟಿಂಗ್ ಇಲ್ಲ. ಇವ್ನ ಫ್ಯಾನ್ ಫಾಲೋಯಿಂಗ್ ಬಹಳ ಜನ ಇದ್ದಾರೆ. ಎಲ್ಲೆಲ್ಲಿಂದನೋ ಬರ್ತಾರೆ, ಒಂದು ಫೋಟೋ ಒಂದು ಪಿಕ್ಕಿಗೋಸ್ಕರ ಎಲ್ಲೆಲ್ಲಿಂದನೋ ಬರ್ತಾರೆ, ಗೊತ್ತಾ? ನೋಡ್ಬೋದು ನೀವು. ಡಿ ಬಾಸ್ ಸಪೋರ್ಟ್ ತಗೊಂಡು ಮೇಲೆ ಬರ್ತಿದ್ದಾನೆ. ಡಿ ಬಾಸ್ ಸಪೋರ್ಟ್ ಇಲ್ದ್ರೆ ಯಾರ ಮೇಲೆ ಬಂದಿರ ಅದು ಫಸ್ಟ್ ಹೇಳಿ, ಆಮೇಲೆ ನಾನು ಹೇಳ್ತೀನಿ ಬೇರೆ. ಗುರು, ಬಕೆಟ್ ಹಿಡಿಬೇಕಂದ್ರೆ ಇವ್ನಿಗೆ ನೋಡಿ ಕಲಿಬೇಕು. ಯಾಕಂದ್ರೆ ಎಷ್ಟು ಚೆನ್ನಾಗಿ ಬಕೆಟ್ ಹಿಡಿತಾನೆ ಗೊತ್ತಾ? ಒಂದು ಹನಿ ನೀರು ಕೂಡ ಕೆಳಗೆ ಬೀಳೋಲ್ಲ, ಅಷ್ಟು ಚೆನ್ನಾಗಿ ಬಕೆಟ್ ಹಿಡಿತಾನೆ. ನಮ್ಮ ಡಿ ಬಾಸ್ ಹೆಸರು ಹೇಳ್ಕೊಂಡು ಇಷ್ಟು ಮೆರಿತಿದ್ದಾನಲ್ವಾ. ಡಿ ಬಾಸ್ ಹೆಸರು ಹೇಳಿದ್ರೆ ನನಗೆ ಸಪೋರ್ಟ್ ಸಿಗುತ್ತೆ, ನನಗೆ ಫ್ಯಾನ್ ಫಾಲೋಯಿಂಗ್ ಬರುತ್ತೆ. ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ. ಇವನಿಲ್ಲ ಅಂದ್ರು ನಮ್ಮ ಬುಲೆಟ್ ಪ್ರಕಾಶ್ ಅವ್ರ ಮುಖ ಆದರೂ ನೋಡಿ ದೇವ್ರ ಹತ್ರ ನಾವು ಕೇಳ್ಕೊಳೋಣ, ಹೀಗೆ ಇವನು ಬೆಳೀಲಿ ಅಂತೇಳಿ. ಓಕೆ ಗೈಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಎಷ್ಟಾಗುತ್ತೋ ಸಪೋರ್ಟ್ ಮಾಡಿರಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋ ಬರ್ತಿರ್ತವೆ. ಬಾಯ್ ಗೈಸ್.